ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ನಮ್ಮ ಮಹಾಸ್ಪರ್ಧಾ ಪರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ಕ್ಲಾಸಲ್ಲಿ ಭಾರತದ ಮೂರನೆಯ ಪ್ರಾಕೃತಿಕ ವಿಭಾಗವಾದಂಥ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಮುಖ ಮಾಹಿತಿಗಳನ್ನು ತಿಳಿತಾ ಹೋಗೋಣ. ನಮ್ಮ ಹಿಂದಿನ 2 ವಿಡಿಯೋ ಸೆಷನ್ಗಳಲ್ಲಿ ಇನ್ನುಳಿದ ಭಾರತದ 2 ಪ್ರಾಕೃತಿಕ ವಿಭಾಗಗಳಾದಂಥ ಭಾರತದ ಉತ್ತರದ ಹಿಮಾಲಯ ಪರ್ವತಗಳು ಹಾಗೂ ಭಾರತದ ಉತ್ತರದ ಮೈದಾನ ಈ 2 ವಿಷಯಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ದಿವಸ 3ನೇ ಪ್ರಾಕೃತಿಕ ವಿಭಾಗವಾದಂಥ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಅತ್ಯಂತ ಮಹತ್ವದ ಮಾಹಿತಿಗಳನ್ನು ತಿಳಿಯುತ್ತಾ ನೋಡೋಣ. ತಾವಿಲ್ಲಿ ಈ ಮ್ಯಾಪ್ ನೋಡ್ತಾ ಇದ್ದೀರಿ. ಪರ್ಯಾಯ ಪ್ರಸ್ಥಭೂಮಿ ಅಂದ ತಕ್ಷಣ ಮೊದಲಿಗೆ ನಾವು ಕೆಲವೊಂದಿಷ್ಟು ಇದಕ್ಕೆ ಹಿನ್ನೆಲೆಯಾಗಿ ನೋಡುವುದಾದರೆ, ಭಾರತದ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಪ್ರಾಕೃತಿಕ ವಿಭಾಗ ಹಿಮಾಲಯ ಪರ್ವತಗಳು. ಅದರ ನಂತರದಲ್ಲಿ 2ನೇ ಪ್ರಾಕೃತಿಕ ವಿಭಾಗ ಉತ್ತರ ಭಾರತದ ಮೈದಾನ. ಈ ಭಾಗ ಏನು ಕಾಣ್ತಾ ಇದೆ ಇದು ಉತ್ತರ ಭಾರತದ ಮೈದಾನ. ನಂತರದಲ್ಲಿ ಉತ್ತರ ಭಾರತದ ಮೈದಾನದ ದಕ್ಷಿಣದಿಂದ ಈ ಭಾಗ ಏನಿದೆ ತ್ರಿಕೋನಾಕಾರದಲ್ಲಿ, ಈ ಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿ ಕಂಡು ಬರ್ತಕ್ಕಂಥದ್ದು ಭಾರತದ ಉತ್ತರ ಮೈದಾನದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತತಿ. ಅದೇ ರೀತಿಯಾಗಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಭಾರತದ ಅತ್ಯಂತ ದೊಡ್ಡವಾದಂಥ ಹಾಗೂ ಪ್ರಾಚೀನವಾದಂಥ ಒಂದು ಭೂಪ್ರದೇಶವಾಗಿರ್ತತಿ. ಹಿಮಾಲಯ ಪರ್ವತಗಳಿರ್ಬೋದು, ಉತ್ತರದ ಮೈದಾನ ಇರಬಹುದು, ಈ 2 ಭಾಗಗಳು ಭಾರತದ ಪರ್ಯಾಯ ಪ್ರಸ್ಥಭೂಮಿಯಷ್ಟು ವಿಸ್ತಾರವನ್ನು ಹೊಂದಿಲ್ಲ. ಆದ್ದರಿಂದ ಈ ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ವಿಸ್ತಾರವಾದ ಮತ್ತು ಅತ್ಯಂತ ಪ್ರಾಚೀನವಾದ ಭಾರತದ ಭೂಭಾಗ ಆಗಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂಥ ಮಾಹಿತಿಗಳೇನೆಂದರೆ, ಇದು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಾಕೃತಿಕವಾಗಿ ದೊಡ್ಡದಾದಂಥ ವಿಭಾಗ. ಇದರ ವಿಸ್ತೀರ್ಣ ಎಷ್ಟು ಅಂದರೆ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಇನ್ನು ಸಮುದ್ರ ಮಟ್ಟದಿಂದ ಇದರ ಒಂದು ಸರಾಸರಿ ಎತ್ತರವನ್ನು ನೋಡುವುದಾದರೆ 600 ಮೀಟರ್ನಿಂದ 900 ಮೀಟರ್ ಆಗಿದೆ. ಇನ್ನು ಇದರ ಗಡಿಯನ್ನು ನೋಡುವುದಾದರೆ ವಾಯುವ್ಯದಲ್ಲಿ ಅರಾವಳಿ ಬೆಟ್ಟಗಳು, ಈ ಪರ್ಯಾಯ ಪ್ರಸ್ಥಭೂಮಿಯ ವಾಯು ಭಾಗ ಅಂದರೆ ಈ ಭಾಗದಲ್ಲಿ ಅರಾವಳಿ ಬೆಟ್ಟಗಳನ್ನು ನಾವು ಕಾಣ್ತೀವಿ. ಈಶಾನ್ಯದಲ್ಲಿ ರಾಜ್ಮಹಲ್ ಬೆಟ್ಟಗಳು ಅಂದರೆ ಈಶಾನ್ಯ ಭಾಗ ಅಂದರೆ ಈ ಭಾಗದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ರಾಜ್ಮಹಲ್ ಬೆಟ್ಟಗಳನ್ನು ನೋಡ್ತೀವಿ. ಹಾಗೂ ಪೂರ್ವಕ್ಕೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳನ್ನು ಕಾಣ್ತೀವಿ. ಇಲ್ಲಿ ಪೂರ್ವ ಘಟ್ಟಗಳು, ಇವು ಪಶ್ಚಿಮ ಘಟ್ಟಗಳು. ಈ ರೀತಿಯಾಗಿ ಇದು ತನ್ನ ಒಂದು ಪರ್ಯಾಯ ಪ್ರಸ್ಥಭೂಮಿಯು ಗಡಿಯನ್ನು ಹೊಂದಿದ್ದು ಆಗಿರ್ತದೆ. ಪರ್ಯಾಯ ಪ್ರಸ್ಥಭೂಮಿಯನ್ನು ಅಧ್ಯಯನ ಮಾಡುವಾಗ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು 2 ವಿಭಾಗಗಳನ್ನಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ 2 ವಿಭಾಗಗಳು ಅಂದರೆ, ನರ್ಮದಾ ನದಿಯ ಸೀಳು ಕಣಿವೆ ಅಂತ ನಾವು ಕರಿತೀವಿ. ಇದು ನರ್ಮದಾ ನದಿ ಹರಿತಕ್ಕಂಥ ಪ್ರದೇಶ. ಅಂದರೆ ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯ ಮಧ್ಯಭಾಗದಲ್ಲಿ ನರ್ಮದಾ ನದಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದನ್ನು ನಾವು ನರ್ಮದಾ ನದಿಯ ಸೀಳು ಕಣಿವೆ ಅಂತ ಕರಿತೀವಿ. ಈ ನರ್ಮದಾ ನದಿಯ ಮೇಲ್ಭಾಗ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಕೇಂದ್ರದ ಉನ್ನತ ಪ್ರಸ್ಥಭೂಮಿ ಅಂತ ಕರೆದರೆ, ಈ ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಸ್ಥಭೂಮಿಯನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ನಾವಿಲ್ಲಿ ಕರಿತೀವಿ. ಈ ರೀತಿಯಾಗಿ 2 ರೀತಿ ಪ್ರಸ್ಥಭೂಮಿಯನ್ನು ನಾವು ವಿಭಾಗ ಮಾಡಿಕೊಂಡಿದ್ದೇವೆ. ನರ್ಮದಾ ನದಿ ಸೀಳು ಕಣಿವೆ. ಈ ನರ್ಮದಾ ನದಿ ಸೀಳು ಕಣಿವೆ ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗವನ್ನಾಗಿ ಮಾಡಿದರೆ, ಮೊದಲನೇ ಭಾಗ ಮೇಲ್ಭಾಗ ಅಂದರೆ ಉತ್ತರ ಭಾಗ ಕೇಂದ್ರದ ಉನ್ನತ ಪ್ರಸ್ಥಭೂಮಿ, ದಕ್ಷಿಣ ಭಾಗ ದಕ್ಕನ್ ಪ್ರಸ್ಥಭೂಮಿ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಈ ಮ್ಯಾಪ್ಗಳ ಮುಖಾಂತರ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳನ್ನು ನೋಡೋಣ.
2 ಮ್ಯಾಪ್ಗಳನ್ನು ತೋರಿಸಿದ್ದೀವಿ. ಇಲ್ಲಿ ಬಂದಂಥ ವಿಷಯಗಳೇನೆಂದರೆ, ಈ ಭಾಗವನ್ನು ನಾವು ಕೇಂದ್ರದ ಉನ್ನತ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಮತ್ತೆ ಸಣ್ಣ ಪುಟ್ಟ ಪ್ರಸ್ಥಭೂಮಿಗಳು ಬರ್ತಾವೆ. ಅವುಗಳನ್ನು ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದು ಮಾಳ್ವಾ ಪ್ರಸ್ಥಭೂಮಿ, ಬುಂದೇಲ್ಖಂಡ್ ಪ್ರಸ್ಥಭೂಮಿ, ಬಾಗೇಲ್ಖಂಡ್ ಪ್ರಸ್ಥಭೂಮಿ, ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಈ 4 ಪ್ರಸ್ಥಭೂಮಿಗಳು ಸೇರಿ ಕೇಂದ್ರದ ಉನ್ನತ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಮತ್ತೊಮ್ಮೆ ನೋಡ್ಬೋದು, ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ 4 ಪ್ರಮುಖ ಪ್ರಸ್ಥಭೂಮಿಗಳೆಂದರೆ ಮಾಳ್ವಾ ಪ್ರಸ್ಥಭೂಮಿ, ಬುಂದೇಲ್ಖಂಡ್ ಪ್ರಸ್ಥಭೂಮಿ, ಬಾಗೇಲ್ಖಂಡ್ ಪ್ರಸ್ಥಭೂಮಿ, ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಈ 4 ಪ್ರಸ್ಥಭೂಮಿಗಳು ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಸ್ಥಭೂಮಿಗಳಾಗಿವೆ. ಹಾಗಾದರೆ ಇವು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ನೋಡೋದಾದರೆ, ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮ್ಯಾಪದಲ್ಲಿ ತಾವು ನೋಡಬಹುದು. ಈ ಮಾಳ್ವಾ ಪ್ರಸ್ಥಭೂಮಿನ ನೋಡಿದಾಗ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಭಾಗವಾಗಿದೆ. ಬುಂದೇಲ್ಖಂಡ್ ಪ್ರಸ್ಥಭೂಮಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ 2 ರಾಜ್ಯಗಳಲ್ಲಿ ಕಂಡುಬರ್ತೈತಿ. ಬಾಗೇಲ್ಖಂಡ್ ಪ್ರಸ್ಥಭೂಮಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರ್ತೈತಿ. ಅದೇ ರೀತಿಯಾಗಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಹಾಗೂ ಒರಿಸ್ಸಾದ ಸ್ವಲ್ಪ ಭಾಗ, ಬಿಹಾರದ ಸ್ವಲ್ಪ ಭಾಗದಲ್ಲಿಯೂ ಕೂಡ ಕಂಡುಬರುವಂಥದ್ದಾಗಿದೆ. ಈ ರೀತಿಯಾಗಿ ಈ 4 ಪ್ರಸ್ಥಭೂಮಿಗಳು ಯಾವ ರಾಜ್ಯದಲ್ಲಿ ವಿಸ್ತಾರವಾಗಿವೆ ಅನ್ನೋದನ್ನು ಕೂಡ ತಾವು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಟುಕೊಳ್ಬೇಕಾಗ್ತದೆ. ಇದಿಷ್ಟು ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ಸಣ್ಣ ಪ್ರಸ್ಥಭೂಮಿಗಳು, ಮಾಳ್ವಾ ಪ್ರಸ್ಥಭೂಮಿಗಳಿರ್ಬೋದು, ಬುಂದೇಲ್ಖಂಡ್, ಬಾಗೇಲ್ಖಂಡ್, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳ ವಿವರಣೆ ಆಗಿರ್ತದೆ. ಅದೇ ರೀತಿಯಾಗಿ ಕೆಳಗಡೆ ದಕ್ಷಿಣ ಭಾಗದಲ್ಲಿ ನಾವು ನೋಡೋದಾದರೆ ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ನಾವಿಲ್ಲಿ ಕರಿತೀವಿ. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಸ್ಥಭೂಮಿಗಳು ಯಾವಂದರೆ, ಇದು ತಾವೇನು ನೋಡ್ತಾ ಇದ್ದೀರಿ, ಈ ಭಾಗ ಡೆಕ್ಕನ್ ಪ್ಲೇಟು ಅಥವಾ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಈ ಮಹಾರಾಷ್ಟ್ರ ಪ್ರಸ್ಥಭೂಮಿ ಕಪ್ಪು ಮಣ್ಣಿನಿಂದ ಕೂಡಿದಂಥ ಒಂದು ಪ್ರಸ್ಥಭೂಮಿಯಾಗಿದೆ. ಇನ್ನೊಂದು ವಿಶೇಷ ಏನೆಂದರೆ, ನಮ್ಮ ಕರ್ನಾಟಕದ ಉತ್ತರ ಭಾಗ, ಉತ್ತರ ಕರ್ನಾಟಕ ಅಂತ ಏನು ಕರಿತೀವಿ, ಅದು ಕೂಡ ಈ ಮಹಾರಾಷ್ಟ್ರ ಪ್ರಸ್ಥಭೂಮಿಯ ಭಾಗದಲ್ಲೇ ಸೇರಿಕೆಯಾಗ್ತದೆ. ಯಾಕಂತಂದರೆ ಉತ್ತರ ಕರ್ನಾಟಕ ಕಪ್ಪು ಮಣ್ಣಿನಿಂದ ಕೂಡಿದಂಥ ಒಂದು ಭಾಗವಾಗಿದೆ. ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಈ ಪ್ರಸ್ಥಭೂಮಿಯ ಭಾಗವನ್ನು ಕರ್ನಾಟಕ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದು ಕರ್ನಾಟಕದಲ್ಲಿ ಕಂಡುಬರುವಂಥದ್ದಾಗಿದೆ. ಇನ್ನು ತಾವೇನಿಲ್ಲಿ ನೋಡ್ತಾ ಇದ್ದೀರಿ, ಇದು ತೆಲಂಗಾಣ ಪ್ರಸ್ಥಭೂಮಿ. ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕಂಡುಬರುವಂಥದ್ದಾಗಿದೆ. ಇನ್ನು ಇಲ್ಲಿ ಕಾಣತಕ್ಕಂಥ ಈ ಸಣ್ಣ ಭಾಗ ದಂಡಕಾರಣ್ಯ ಪ್ರಸ್ಥಭೂಮಿ. ಇದು ಕೂಡ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಆಗಿರ್ತದೆ. ಇದಿಷ್ಟು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ಪ್ರಸ್ಥಭೂಮಿಗಳ ಮಾಹಿತಿ ಆಯಿತು. ನಂತರದಲ್ಲಿ ನೋಡೋದಾದರೆ ಕೇಂದ್ರದ ಉನ್ನತ ಪ್ರಸ್ಥಭೂಮಿಯ ಪರ್ವತಗಳು. ನಾವೇನು ನೋಡಿದ್ವಿ, ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರದ ಉನ್ನತ ಪ್ರಸ್ಥಭೂಮಿ, ಅದರಲ್ಲಿ ಬರ್ತಕ್ಕಂಥ ಪರ್ವತಗಳನ್ನು ನೋಡುವುದಾದರೆ ಮುಖ್ಯವಾಗಿ ಅರಾವಳಿ ಪರ್ವತಗಳು. ಇಲ್ಲೊಂದು ಮ್ಯಾಪ್ ನೋಡ್ತಾ ಇದ್ದೀರಿ. ಈ ಅರಾವಳಿ ಪರ್ವತಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಈ ಮ್ಯಾಪಲ್ಲಿ ತಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನೆಂದರೆ, ಮೊದಲಿಗೆ ಈ ಅರಾವಳಿ ಪರ್ವತಗಳು ಯಾವ ರಾಜ್ಯದಲ್ಲಿ ವಿಸ್ತರಿಸಿವೆ. ಈ ಮ್ಯಾಪ್ ನೋಡಿದರೆ ತಮಗೆ ಗೊತ್ತಾಗ್ಬಿಡುತ್ತೆ. ಗುಜರಾತ್, ರಾಜಸ್ಥಾನ್, ಹರ್ಯಾಣ, ದೆಹಲಿ ಇಷ್ಟು ರಾಜ್ಯಗಳಲ್ಲಿ ಅರಾವಳಿ ಪರ್ವತಗಳು ವಿಸ್ತರಿಸಿದೆ. ಅದರಲ್ಲಿ ಮುಖ್ಯವಾಗಿ ರಾಜಸ್ಥಾನ್ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಅರಾವಳಿ ಪರ್ವತಗಳ ವಿಸ್ತೀರ್ಣವನ್ನು ನಾವು ಕಾಣ್ತೇವೆ. ಅರಾವಳಿ ಬೆಟ್ಟಗಳು, ಇದರ ಬಗ್ಗೆ ನೋಡೋದಾದರೆ ಪ್ರಪಂಚದ ಅತ್ಯಂತ ಪುರಾತನ ಬೆಟ್ಟಗಳಾಗಿವೆ. ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದೇ ಪಾಯಿಂಟ್ ಮೇಲೆ ಪ್ರಶ್ನೆ ಬಂದಿದೆ. ಅತ್ಯಂತ ಪುರಾತನ ಬೆಟ್ಟಗಳು ಯಾವುವು? STA ಇರ್ಬೋದು, PC, PSI ಎಕ್ಸಾಮ್ಗಳಲ್ಲಿ ಬಂದಿದೆ. ಅದಕ್ಕೆ ಉತ್ತರ ಯಾವುದಂದರೆ ಅರಾವಳಿ ಬೆಟ್ಟಗಳು. ಇನ್ನು ಅರಾವಳಿ ಬೆಟ್ಟಗಳ ಈ ಒಂದು ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದಂದರೆ ಗುರು ಶಿಖರ. ನಮ್ಮ ಭಾರತ ದೇಶದ ಪರ್ವತ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಎತ್ತರದ ಶಿಖರಗಳನ್ನು ಕೇಳ್ತಾರೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥ ಎತ್ತರದ ಶಿಖರ ಗುರು ಶಿಖರ. ಅದರ ಎತ್ತರ 1722 ಮೀಟರ್. ಅರಾವಳಿ ಬೆಟ್ಟಗಳು ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ ಈ ರಾಜ್ಯಗಳಲ್ಲಿ ವಿಸ್ತರಿಸಿದ್ದನ್ನು ತಾವು ನೋಡಿದ್ರಿ. ಇನ್ನು ಈ ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಗಿರಿಧಾಮ ಮೌಂಟ್ ಅಬು.
ಇನ್ನು ವಿಂಧ್ಯ ಪರ್ವತ ಶ್ರೇಣಿ ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಒಂದು ಅರಾವಳಿ ಬೆಟ್ಟಗಳನ್ನು ನೋಡಿದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಂಧ್ಯ ಪರ್ವತ ಶ್ರೇಣಿ. ಈ ಮ್ಯಾಪಲ್ಲಿ ನೋಡಿದರೆ ಗೊತ್ತಾಗುತ್ತೆ. ತಾವು ಇಲ್ಲಿ ನೋಡಿದ್ದು ಅರಾವಳಿ ಪರ್ವತ ಶ್ರೇಣಿ, ಈ ಭಾಗ ವಿಂಧ್ಯ ಪರ್ವತ ಶ್ರೇಣಿ. ಈ ವಿಂಧ್ಯ ಪರ್ವತ ಶ್ರೇಣಿಯು ಕೂಡ ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತೈತಿ. ಕೇಂದ್ರದ ಉನ್ನತ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಈ ವಿಂಧ್ಯ ಪರ್ವತ ಶ್ರೇಣಿಗೆ ಸಮಾನಾಂತರವಾಗಿ ಹರಡಿರ್ತಕ್ಕಂಥ ಇನ್ನೊಂದು ಪರ್ವತ ಶ್ರೇಣಿ ಅಂದರೆ ಸಾತ್ಪುರ ಪರ್ವತ ಶ್ರೇಣಿ. ಇದು ದಕ್ಕನ್ ಪ್ರಸ್ಥಭೂಮಿಯ ಭಾಗದಲ್ಲಿ ಕಂಡುಬರ್ತೈತಿ. ಈ ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ನರ್ಮದಾ ನದಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇಲ್ಲಿಯೂ ಕೂಡ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಹರಿಯುವಂಥ ನದಿ ಯಾವುದು ಅಂತ ಕೇಳಿದರೆ ನರ್ಮದಾ ನದಿ ಆಗಿರ್ತದೆ. ಮಾಳವಾ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಹರಡಿದೆ ಈ ಒಂದು ವಿಂಧ್ಯ ಪರ್ವತ ಶ್ರೇಣಿ. ತಾವೇನಾಗಲೇ ನೋಡಿದರೆ ಮಾಳವಾ ಪ್ರಸ್ಥಭೂಮಿ ಅಂತ, ಆ ಮಾಳವಾ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಕ್ಕೆ ಇದೊಂದು ಬರ್ತದೆ ವಿಂಧ್ಯ ಪರ್ವತ ಶ್ರೇಣಿ. ದಕ್ಷಿಣ ಭಾಗದಲ್ಲಿ ನರ್ಮದಾ ನದಿ ಹರಿಯುತ್ತದೆ. ಈ ಒಂದು ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ನರ್ಮದಾ ನದಿ ಹರಿಯುವುದನ್ನು ತಾವು ನೋಡಿದರೆ, ಇನ್ನು ಇದಕ್ಕೆ ಸಮಾನಾಂತರವಾಗಿ ಹಬ್ಬಿರುವ ಮತ್ತೊಂದು ಪರ್ವತ ಶ್ರೇಣಿ ಯಾವುದಂದರೆ ಸಾತ್ಪುರ ಪರ್ವತ ಶ್ರೇಣಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದಕ್ಕನ್ ಪ್ರಸ್ಥಭೂಮಿ. ಈಗಾಗಲೇ ಈ ಮ್ಯಾಪಲ್ಲಿ ತಾವು ನೋಡಿದ್ದೀರಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ಪ್ರಸ್ಥಭೂಮಿಗಳು ಯಾವ ಅಂಥೇಳಿ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಒರಿಸ್ಸಾ ರಾಜ್ಯದಲ್ಲಿ ವಿಸ್ತರಿಸಿದೆ. ಒಟ್ಟಾರೆ ನಮ್ಮ ದಕ್ಕನ್ ಪ್ರಸ್ಥಭೂಮಿ ವಿಸ್ತರಿಸಿರ್ತಕ್ಕಂಥ ರಾಜ್ಯಗಳು ಯಾವಂದರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಒರಿಸ್ಸಾ. ಇಲ್ಲಿ ಕಂಡುಬರ್ತಕ್ಕಂಥ ಪ್ರಸ್ಥಭೂಮಿಗಳು ಮಹಾರಾಷ್ಟ್ರ ಪ್ರಸ್ಥಭೂಮಿ, ಕರ್ನಾಟಕ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ, ದಂಡಕಾರಣ್ಯ ಪ್ರಸ್ಥಭೂಮಿ. ಇವಿಷ್ಟು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಸ್ಥಭೂಮಿಗಳಾಗಿವೆ. ಇನ್ನು ದಕ್ಕನ್ ಪ್ರಸ್ಥಭೂಮಿಯ ಪರ್ವತ ಶ್ರೇಣಿಗಳನ್ನು ನೋಡುವುದಾದರೆ ಸಾತ್ಪುರ್ ಪರ್ವತ ಶ್ರೇಣಿ ಆಗಲೇ ಹೇಳಿದ್ವಿ, ಇದು ವಿಂಧ್ಯ ಪರ್ವತ ಶ್ರೇಣಿಗೆ ಸಮಾನಾಂತರವಾಗಿ ಹಬ್ಬಿರ್ತಕ್ಕಂಥ ಇನ್ನೊಂದು ಪರ್ವತ ಶ್ರೇಣಿ. ಇದು ದಕ್ಕನ್ ಪ್ರಸ್ಥಭೂಮಿಯ ಉತ್ತರ ಭಾಗಕ್ಕೆ ಕಂಡುಬರ್ತೈತಿ. ಸಾತ್ಪುರ ಶ್ರೇಣಿಯ ಉತ್ತರಕ್ಕೆ ನರ್ಮದಾ ನದಿ ಮತ್ತು ದಕ್ಷಿಣಕ್ಕೆ ತಪತಿ ನದಿ ಹರಿಯುತ್ತವೆ. ಈ ಸಾತ್ಪುರ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿ ನರ್ಮದಾ ನದಿ ಹರಿಯೋದನ್ನು ತಾವಾಗಲೇ ನೋಡಿದರೆ, ಮತ್ತು ಇದರ ದಕ್ಷಿಣ ಭಾಗಕ್ಕೆ ಹರಿತಕ್ಕಂಥ ಒಂದು ನದಿ ತಪತಿ ನದಿ ಇರ್ತೈತಿ. ಈ ಶ್ರೇಣಿಯ ಎತ್ತರದ ಒಂದು ಶಿಖರ ಧೂಪ್ಗರ್ ಶಿಖರ. ನೋಡ್ರಿ, ಎತ್ತರದ ಪರ್ವತ ಶಿಖರ ಯಾವುದಂದರೆ ಧೂಪ್ಗರ್ ಶಿಖರ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಬಂದಿದ್ದು ಹಾಗೂ ಈ ಒಂದು ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಬಂದಿದ್ದು ಎರಡೂ ಪರ್ವತ ಶಿಖರಗಳನ್ನು ತಾವು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಬಂದಿರತಕ್ಕಂಥದ್ದು ಗುರು ಶಿಖರ ಆದರೆ ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಎತ್ತರದ ಶಿಖರ ಯಾವುದಂದರೆ ಧೂಪ್ಗರ್ ಪರ್ವತ ಶಿಖರ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ಪರ್ವತ ಶ್ರೇಣಿಗಳೆಂದರೆ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳನ್ನು ನಾವು ನೋಡಿದರೆ 1600 ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ವಿಸ್ತರಿಸಿವೆ, ಉದ್ದದಲ್ಲಿ ಹಬ್ಬಿವೆ. ಅನೇಕ ಜೈವಿಕ ವೈವಿಧ್ಯತೆಯನ್ನು ಒಳಗೊಂಡಂಥ ಪ್ರದೇಶವಾಗಿದೆ. ಇದು ವಿಸ್ತೀರ್ಣ ಕಂಡುಕೊಂಡಂಥ ರಾಜ್ಯಗಳು ಯಾವುದೆಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ನಾವು ನೋಡ್ತೀವಿ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ವಿಸ್ತರಿಸುವುದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು ಯುನೆಸ್ಕೋದ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವುದನ್ನು ಕೂಡ ನಾವು ಕಾಣ್ತೀವಿ. ಪಶ್ಚಿಮ ಘಟ್ಟಗಳು ಇದರಲ್ಲಿರ್ತಕ್ಕಂಥ ಪ್ರಮುಖ ಪರ್ವತ ಶಿಖರಗಳು ಯಾವಂದರೆ ಅನ್ನೈಮುಡಿ ಅಂತಕ್ಕಂಥ ಪರ್ವತ ಶಿಖರ ಪಶ್ಚಿಮ ಘಟ್ಟಗಳಲ್ಲಿ ಬರ್ತೈತಿ, ಮತ್ತು ಇದು ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರದ ಶಿಖರ. ಇದು ಕೇರಳದಲ್ಲಿ ಬರುವಂಥ ಪರ್ವತ ಶಿಖರವಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಪ್ರಮುಖ ಪರ್ವತ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ, ಕುದುರೆಮುಖ, ಪುಷ್ಪಗಿರಿ, ಮಹಾಬಲೇಶ್ವರ, ಅಣ್ಣಾಮಲೈ, ಪಳನಿ, ಕಾರ್ಡಮಮ್. ಇವಿಷ್ಟು ಪ್ರಮುಖವಾದಂಥ ಪರ್ವತ ಶ್ರೇಣಿಗಳು. ಮುಳ್ಳಯ್ಯನಗಿರಿ, ಕುದುರೆಮುಖ, ಪುಷ್ಪಗಿರಿ ಕರ್ನಾಟಕದಲ್ಲಿ ಕಂಡುಬಂದರೆ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಇನ್ನು ಕಾರ್ಡಮಮ್ ಪರ್ವತ ಶಿಖರವನ್ನು ನಾವು ತೆಗೆದುಕೊಂಡರೆ ಇಲ್ಲಿ ಏಲಕ್ಕಿ, ಮೆಣಸು, ಕಾಫಿ ಬೆಳೀಲಿಕ್ಕೆ ಇದು ತುಂಬ ಪ್ರಸಿದ್ಧವಾದಂಥ ಒಂದು ಪರ್ವತ ಶಿಖರ ಆಗಿದೆ. ಗೋದಾವರಿ, ಕೃಷ್ಣ, ಭೀಮಾ, ಕಾವೇರಿ, ತುಂಗಭದ್ರಾ ಇವು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುವ ನದಿಗಳಾಗಿವೆ. ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ನದಿಗಳು ಉಗಮ ಹೊಂದಿ ಪೂರ್ವಕ್ಕೆ ಹರಿಯುತ್ತವೆ. ಅದರಲ್ಲಿ ಮುಖ್ಯವಾದವು ಯಾವುದೆಂದರೆ ಗೋದಾವರಿ, ಕೃಷ್ಣ, ಭೀಮಾ, ಕಾವೇರಿ, ತುಂಗಭದ್ರಾ.
ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ಎಲ್ಲ ನದಿಗಳು, ಸಾಕಷ್ಟು ನದಿಗಳು ಮುಖ್ಯವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದಾಗಿದೆ. ಯಾಕೆ ಅಂದರೆ ನಮ್ಮ ದಕ್ಕನ್ ಪ್ರಸ್ಥಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಇಳಿಜಾರು ಭಾಗವನ್ನು ಹೊಂದಿರುವುದರಿಂದ ಈ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದಾಗಿದೆ. ಇನ್ನು ಪೂರ್ವಘಟ್ಟಗಳು, ಈ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳಂತೆ ನಿರಂತರವಾಗಿ ಕಂಡುಬರುವುದಿಲ್ಲ. ಯಾಕಂದರೆ ನಾವು ಈಗಾಗಲೇ ನೋಡಿದ್ವಿ, ಪಶ್ಚಿಮದಿಂದ ಹಲವಾರು ನದಿಗಳು ಪೂರ್ವದ ಕಡೆಗೆ ಹರಿಯುವುದರಿಂದ ನದಿ ಕಣಿವೆಗಳು ಇರುವುದರಿಂದ ಆ ನದಿ ಕಣಿವೆಗಳಲ್ಲಿ ಈ ಒಂದು ಪೂರ್ವ ಘಟ್ಟಗಳು ಪ್ರತ್ಯೇಕಿಸಲ್ಪಟ್ಟಿವೆ. ಈ ಪೂರ್ವಘಟ್ಟಗಳು ವಿಸ್ತರಿಸಿರುವುದನ್ನು ನೋಡಿದರೆ ಉತ್ತರದಲ್ಲಿ ಮಹಾನದಿಯಿಂದ ಹಿಡಿದು ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ಪೂರ್ವಘಟ್ಟಗಳು ವಿಸ್ತರಿಸಿರುವುದನ್ನು ನಾವು ಕಾಣ್ತೇವೆ. ಈ ಒಂದು ಮ್ಯಾಪಲ್ಲಿ ತಾವು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳನ್ನು ಇನ್ನೊಮ್ಮೆ ಯಾವ ಯಾವ ರಾಜ್ಯಗಳಲ್ಲಿ ವಿಸ್ತರಿಸಿವೆ ಅನ್ನೋದನ್ನು ನೋಡುವುದಾದರೆ, ಮೊದಲಿಗೆ ಪಶ್ಚಿಮ ಘಟ್ಟಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಇವು ಪಶ್ಚಿಮ ಘಟ್ಟಗಳು ವಿಸ್ತರಿಸಿದಂಥ ರಾಜ್ಯಗಳಾಗಿವೆ. ಅದೇ ರೀತಿಯಾಗಿ ಪೂರ್ವಘಟ್ಟಗಳನ್ನು ನೋಡುವುದಾದರೆ ಆಂಧ್ರ ಪ್ರದೇಶ, ಒರಿಸ್ಸಾ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ಇಷ್ಟು ರಾಜ್ಯಗಳಲ್ಲಿ ಪೂರ್ವಘಟ್ಟಗಳು ವಿಸ್ತರಿಸಿರುವುದನ್ನು ನಾವು ಕಾಣ್ತೇವೆ. ಇನ್ನು ಈ ಒಂದು ಮ್ಯಾಪಲ್ಲಿ ತಿಳ್ಕೊಳ್ಬೇಕಾದಂಥ ಒಂದು ಮುಖ್ಯವಾದಂಥ ಮಾಹಿತಿ ಏನೆಂದರೆ, ಪೂರ್ವಘಟ್ಟಗಳು ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸ್ತಕ್ಕಂಥ ಸ್ಥಳ ನೀಲಗಿರಿ. ನೀಲಗಿರಿ ಬೆಟ್ಟಗಳಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತವೆ. ಈ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತಕ್ಕಂಥ ದೊಡ್ಡ ಪರ್ವತ ಶಿಖರ ಅಂದರೆ ದೊಡ್ಡ ಬೆಟ್ಟ. ನೋಡ್ರಿ, ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಗುರುಶಿಖರ, ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಧೂಪ್ಗರ್ ಶಿಖರ. ಅದೇ ರೀತಿಯಾಗಿ ನೀಲಗಿರಿ ಬೆಟ್ಟಗಳಲ್ಲಿ ದೊಡ್ಡ ಬೆಟ್ಟ, ಇದು ಎತ್ತರದ ಪರ್ವತ ಶಿಖರವಾಗಿರ್ತದೆ. ಇದಿಷ್ಟು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಬಂದಿರತಕ್ಕಂಥ ಪ್ರಮುಖ ಮಾಹಿತಿಗಳು. ಇವು ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಭಾವಿಸ್ತಾ, ಮುಂದಿನ ನಮ್ಮ ವಿಡಿಯೋ ಸೆಷನ್ದಲ್ಲಿ ಭಾರತದ ಕರಾವಳಿ ಮೈದಾನದ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.